ನಮಸ್ಕಾರ, ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ವಾರಣಾಸಿಯ ಬಳಿ ಇರುವಂತಹ ನಮೋ ಘಾಟ್. ವಾರಣಾಸಿಯಲ್ಲಿ ಇರುವಂತಹ ಹಲವಾರು ಘಾಟ್ಗಳಲ್ಲಿ ಪ್ರಸಿದ್ಧವಾದಂತಹ ಈ ನಮೋ ಘಾಟ್ಗೆ ನಾವಿವತ್ತು ಎಂಟ್ರಿ ಕೊಡ್ತಾ ಇದ್ದೀವಿ. ಬ್ರಿಡ್ಜಿಂದ ನಾವು ವ್ಯೂ ಅನ್ನ ನೋಡ್ತಾ ಇದ್ರೆ ನೀವು ಅಲ್ಲಿ ಬೋಟಿಂಗ್ ಅನ್ನ ನೀವು ನೋಡ್ಬೋದು. ಹಾಗೂ ಈ ಬ್ರಿಡ್ಜ್ ಇದೆಯಲ್ಲ, ಇದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಬ್ರಿಡ್ಜ್ ಅಂತಾರೆ ಇದಕ್ಕೆ. ಈ ಸೇತುವೆ ತುಂಬಾ ಪ್ರಸಿದ್ಧವಾದಂತಹ ಒಂದು ಸೇತುವೆ. ಇದು ವಾರಣಾಸಿಯಲ್ಲಿ ಪ್ರಸಿದ್ಧವಾದಂತಹ ಸೇತುವೆ. ಈ ನಮೋ ಘಾಟ್ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ. ವಾರಣಾಸಿಯಲ್ಲಿ ಇರುವಂತಹ ಈ ಘಾಟು ಪ್ರಸಿದ್ಧ ಘಾಟ್ಗಳಲ್ಲಿ ಕೂಡ ಇದು ಒಂದು. ಇದು ಭಾರತದ ಅತಿ ದೊಡ್ಡ ಘಾಟ್. ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯುವುದರ ಜೊತೆಗೆ ವಿಸಿಟರ್ಸ್ ಇಲ್ಲಿ ನೀರಿನ ಸಾಹಸ ಚಟುವಟಿಕೆಗಳಲ್ಲಿ ಕೂಡ ತೊಡಗಬಹುದು. ಯೋಗದ ಅವಧಿಯಲ್ಲಿ ನಾವು ಕೂಡ ಇಲ್ಲಿ ಭಾಗವಹಿಸಬಹುದು. ಹಾಗೂ ಹೆಚ್ಚುವರಿ ಆಟಿಕೆಗಳು ಇರೋದ್ರಿಂದ ಮಕ್ಕಳಿಗೆ ಕೂಡ ಇಲ್ಲಿ ವಿಶಾಲವಾದಂತಹ ಆಟದ ಮೈದಾನ ಕೂಡ ಇದೆ. ಇಲ್ಲಿ ಹೋದ್ಮೇಲೆ ಬೋಟಿಂಗ್ ಮಾಡಬೇಕು. ಬೋಟಿಂಗ್ ಒಂದು ಹೊಸ ಅನುಭವವನ್ನು ಕೊಡುತ್ತೆ. ಆಕರ್ಷಣೀಯವಾದಂತಹ ಸ್ಥಳ. ನೋಡಿ, ನೀವು ನೋಡ್ತಾ ಇರೋಂಥ ಸೇತುವೆ ಇದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಸೇತುವೆ. ಘಾಟ್ ಬಳಿಯೇ ಈ ಸೇತುವೆ ಹಾದು ಹೋಗುತ್ತದೆ. ಇನ್ನು ಎರಡು ಕೈಗಳನ್ನ ಜೋಡಿಸಿ ಕೈ ಮುಗಿಯುತ್ತಿರುವಂತಹ ಈ ಸ್ಟ್ಯಾಚು ಇದೆಯಲ್ಲ, ಇದು ಎಲ್ಲರ ಆಕರ್ಷಣೀಯ. ಈ ನಮೋ ಘಾಟನ್ನು ನಾವು ನೋಡಿದ ತಕ್ಷಣ ನಮಗೆ ದೂರದಿಂದಲೇ ಕಾಣಿಸುವಂತಹ ಒಂದು ಈ ಎರಡು ಕೈಗಳನ್ನು ಜೋಡಿಸಿರುವಂತಹ ಈ ಪ್ರತಿಮೆ ನೋಡುಗರನ್ನ ಆಕರ್ಷಿಸುತ್ತೆ. ಹಾಗೂ ಇಲ್ಲಿ ಹೆಚ್ಚಾಗಿ ಇಲ್ಲಿ ಹೋದ್ಮೇಲೆ ಬೋಟಿಂಗ್ ಅಂತೂ ಮಿಸ್ ಮಾಡ್ಕೋಬಾರ್ದು. ಇಲ್ಲಿಯ ಬೋಟಿಂಗ್ ಮಾತ್ರ ತುಂಬ ಮನಮೋಹಕ ಮತ್ತು ಅದ್ಭುತವಾದಂತಹ ಒಂದು ಅನುಭವವನ್ನು ಕೊಡುತ್ತೆ. ಹಾಗಾಗಿ ವಾರಣಾಸಿಯಲ್ಲಿ ಇರುವಂತಹ ಸುಮಾರು 80ಕ್ಕೂ ಅಧಿಕ ಘಾಟ್ಗಳಲ್ಲಿ ಪ್ರಸಿದ್ಧವಾದಂತಹ ನಮೋ ಘಾಟ್ ಕೂಡ ಒಂದು. ಅಷ್ಟೇ ಅಲ್ಲದೆ ಅತಿ ದೊಡ್ಡ ಘಾಟ್ ಎಂಬ ಹೆಗ್ಗಳಿಕೆ ಕೂಡ ಈ ನಮೋ ಘಾಟ್ಗೆ ಇದೆ. ಇನ್ನು ವಾರಣಾಸಿಗೆ ವಿಸಿಟ್ ಮಾಡಿದ ಮೇಲೆ ಈ ಘಾಟನ್ನು ನೀವು ವಿಸಿಟ್ ಮಾಡಿ ಬನ್ನಿ. ಯಾಕೆ ಅಂತಂದರೆ ಇದು ನಿಮ್ಮನ್ನು ಒಂದು ಹೊಸ ಅನುಭವಕ್ಕೆ ಕರೆದುಕೊಂಡು ಹೋಗುತ್ತೆ. ವಾರಣಾಸಿಯ ರೈಲ್ವೆ ಸ್ಟೇಷನ್ನಿಂದ ನಮೋ ಘಾಟ್ಗೆ ಕೇವಲ 6 ಕಿಲೋಮೀಟರ್ಗಳ ಅಂತರ ಆಗುತ್ತೆ ಅಷ್ಟೇ. ಕಳೆದ ವಿಡಿಯೋಗಳಲ್ಲಿ ನಾನು ವಾರಣಾಸಿಯ ಹಲವಾರು ಸುಂದರ ತಾಣಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ಇನ್ನಷ್ಟು ವಿಡಿಯೋಗಳನ್ನು ನಾನು ನಮ್ಮ ಚಾನಲ್ ಮೂಲಕ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.